ಇವತ್ತು ಗುರುಗಳಿಗೆ ಮಾತಿನಲ್ಲಿ ಹಾಡಿನಲ್ಲಿ ವಂದನೆ ಹೇಳೋ ಬದಲು ಒಂದು ವಿಡಿಯೋ ಮೂಲಕ ಅವರಿಗೆ ಧನ್ಯವಾದಗಳು, ಅವರ ಸಮಯಕ್ಕೆ ಧನ್ಯವಾದಗಳು, ಅವ್ರು ಮಾಡ್ತಿರುವಂತಹ ಕಾರ್ಯಕ್ಕೆ ಧನ್ಯವಾದಗಳು. ಗುರುಗಳನ್ನ ವೇದಿಕೆಗೆ ಬರಮಾಡ್ಕೊಳ್ಳುವಾಗ ನಾನು ಒಂದು ಮಾತು ಹೇಳಿದ್ದೆ, ಅವರು ಯುವ ಪೀಳಿಗೆಗೆ ಒಂಥರ बहुत प्रसन्नता है कि सनातन धर्म की परंपराओं को ध्यान में रखते हुए सनातन धर्म के आचरण को हृदय में जागृत करते हुए और युवाओं तक सनातन धर्म को पहुंचाने के माध्यम को इस गाने के माध्यम से युवाओं को एक चेतना जागृत होगी. ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ಗುರೂಜಿ ಬಂದು ಈ ಹಾಡನ್ನು ರಿಲೀಸ್ ಮಾಡಿರೋದು ಅಣ್ಣ ಹೇಳ್ದಂಗೆ ನಾವು ಅಂದ್ಕೊಂಡೇ ಇಲ್ಲ, ಈ ಸಿನಿಮಾನೇ ಎಲ್ಲರನ್ನೂ ಕರ್ಕೊಂಬರ್ತಾ ಇದೆ. ಆ್ಯಂಡ್ ಈ ಹಾಡೇ ನೋಡಿ ನಾವು ಯೋಚನೆ ಮಾಡಿಲ್ಲ, ಇಷ್ಟು ದೊಡ್ಡ ಗುರೂಜಿ ಇಂಡಿಯಾನ ಒಂದು ಶಕ್ತಿ, ಅವರು ಆ ಭಾರತ ದೇಶದ ಒಂದು ಶಕ್ತಿ ಬಂದು ಈ ವೇದಿಕೆ ಮೇಲೆ ನಮ್ಮ ಕನ್ನಡ ಹಾಡನ್ನ ರಿಲೀಸ್ ಮಾಡೋದು ನಾವು ಭಗವಂತನ ಕಂಪ್ಲೀಟ್ ಆಶೀರ್ವಾದ ಅಂತ ಅನ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಬಹುತ್ ಧನ್ಯವಾದ ಗುರುಜಿ, ಥ್ಯಾಂಕ್ ಯು. ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಥ್ಯಾಂಕ್ ಯು. ಅವ್ರು ತುಂಬ ಬ್ಯುಸಿ ಇದ್ದರು, ಚೆನ್ನೈಯಿಂದ ನೈಟ್ ರೆಕಾರ್ಡಿಂಗ್ ಮಾಡಿ ನೈಟೆಲ್ಲ ಟ್ರಾವೆಲ್ ಮಾಡಿ ಬೇರೆ ಯಾವುದಿದ್ರೂ ರೆಸ್ಟ್ ಮಾಡಿಬಿಟ್ಟಿರೋರು ಮನೇಲಿ. ಬಟ್ ನನಗೋಸ್ಕರ ಅವರು ಏನು ರೆಸ್ಟ್ ಮಾಡದೆ ಎಲ್ಲರಿಗೂ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಯುವರ್ ವಾಯ್ಸ್ ಮೇಡ್ ಇಟ್ ಸೋ ಬ್ಯೂಟಿಫುಲ್. ಆ್ಯಂಡ್ ಈ ಥರ ಹಾಡುಗಳನ್ನ ಬರೆಯೋಕ್ಕೆ ಕನ್ನಡದಲ್ಲಿ ಏಕೈಕ ವ್ಯಕ್ತಿ ನಾಗೇಂದ್ರ ಪ್ರಸಾದ್ ಸರ್. ಬರೀ ಈ ಥರ ಹಾಡುಗಳಲ್ಲ, ಎಲ್ಲ ಹಾಡುಗಳು, ಬಟ್ ಈ ಥರದ ಒಂದು ಹಾಡನ್ನು ಬರೆಯೋಕ್ಕೆ ಯಾವ ಕಂಪೋಸರ್ಗೂ ಇನ್ನೊಂದು ಹೆಸರು ತಲೆಗೆ ಹುಟ್ಟೋದಿಲ್ಲ. ಬಟ್ ಅದು ನಮ್ಮ ಸೌಭಾಗ್ಯ. ನಾಗೇಂದ್ರ ಪ್ರಸಾದ್ ಅವರು ಕರ್ನಾಟಕದಲ್ಲಿ ಹುಟ್ಟಿರೋದು, ಅವ್ರಿಗೆ ಕನ್ನಡದ ಮೇಲಿರೋಂಥ ಹೆಮ್ಮೆ, ಕನ್ನಡ ಸಾಹಿತ್ಯ ಮೇಲಿರೋಂಥ ರೆಸ್ಪೆಕ್ಟು, ಅವರಿಂದ ತುಂಬ ಕಲಿತಾನೆ ಇರ್ತೀನಿ. ನನ್ನ ಹಾಡುಗಳಿಗೆ ಬಹುತೇಕ ಶಕ್ತಿ ನೀಡಿರೋದು ಅಣ್ಣ ನಾಗೇಂದ್ರ ಪ್ರಸಾದ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಮೊದಲನೇದಾಗಿ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ, ರಮೇಶ್ ರೆಡ್ಡಿ ಅವರೇ, ಅರ್ಜುನ್ ಜನ್ಯ, ಹೆಗಡೆ, ನಾಗೇಂದ್ರ ಪ್ರಸಾದ್, ವಿಜಯ್ ಪ್ರಕಾಶ್ ಅವರು, ಯಾರು ಗೊತ್ತಿಲ್ಲ, ಐ ಥಿಂಕ್ ಎಲ್ಲರಿಗೂ, ಆಲ್ ದ ಮೀಡಿಯಾ ಪೀಪಲ್ಸ್, ಸ್ಯಾಟಲೈಟ್ ಆ್ಯಂಡ್ ಪ್ರೆಸ್ ಮೀಡಿಯಾ ಇಬ್ಬರೂ, ಪ್ರಿಂಟ್ ಮೀಡಿಯಾ ಇಬ್ಬರಿಗೂ ನಮಸ್ಕಾರ ಮಾಡ್ತಿದ್ದೀನಿ. ಈ ಸಿನಿಮಾ ಬಗ್ಗೆ ಫಸ್ಟಿಂದ ನಾನು ಹೇಳ್ತಾ ಬಂದಿದ್ದೀನಿ. ಫಸ್ಟು ಕತೆ ಹೇಳಿದಾಗ ಸೇಮ್ ಸ್ಟೋರಿ ರಿಪೀಟ್ ಆಗೋದು ಬೇಡ. ಬಟ್ ಇವತ್ತು ಅರ್ಜುನ್ ಜನ್ಯ ಇವರು ಬರೀ ಕರ್ನಾಟಕ ಮಾತ್ರ ಅಂದರು, ಇಲ್ಲ ಭಾರತ ದೇಶದಲ್ಲೇ ಒಂದು ಒಳ್ಳೆಯ ನಿರ್ದೇಶಕ ಆಗ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಅದೇನೋ ಗೊತ್ತಿಲ್ಲ, ಅದೇನು ಧೈರ್ಯ ಅಂತ ನನಗೆ ಗೊತ್ತಿಲ್ಲ. ಬಟ್ 100% ಈ ಸಿನಿಮಾ ನಾಗೇಂದ್ರ ಪ್ರಸಾದ್ ಈ ಲಿರಿಕ್ಸ್ ಬರೆದಿರೋದು ಇದೊಂದು ಭಾವನೆ, ಇದು ಇಟ್ಸ್ ಅ ಫೀಲಿಂಗ್. ಇದು ಆರ್ಡಿನರಿ ಸಾಂಗಲ್ಲ ಇದು. ಅವ್ರು ಹೇಳಿದ್ರು ಸಾಂಗ್ಗಳು ಯಾವ ಸಾಂಗ್ಗಳು ಬೇಕಾದ್ರೆ ಬರಿಬೋದು, ಬಟ್ ಸಿನಿಮಾಗೆ ಪೂರ್ವಕವಾಗಿ ಒಂದು ಭಾವನೆನ ತರೆದಿದೆಯಲ್ಲ, ಇದ್ರ ಸಾಕಷ್ಟು ವಿಷಯ ಇದೆ. ನನ್ನ ಲೈಫಲ್ಲಿ ನಾನು ಇದು ಅನುಭವಿಸಿದ್ದೀನಿ. ಲಾಸ್ಟ್ ಇಯರ್ ಗೊತ್ತು ನಿಮಗೆ, ಪದೇ ಪದೇ ಹೇಳೋದು ಬೇಡ. ಸೊ ಈ ಸಿನಿಮಾ ನೋಡಿಬಿಟ್ರೆ ನಮಗೆಲ್ಲ ಅರ್ಥ ಆಗ್ಬಿಡುತ್ತೆ. ಸಿನಿಮಾದಲ್ಲಿ ಆ ಥರ ಒಂದು ಅಮೂಲ್ಯವಾದ ಪಾಯಿಂಟ್ಸ್ ಇದೆ. ಆ್ಯಂಡ್ ಐ ಕುಡ್ ಏಬಲ್ ಟು ರಿಲೇಟ್ ಮೈ ಸೆಲ್ಫ್ ಇನ್ ದ ಫಿಲಮ್. ಆ್ಯಂಡ್ ಸ್ವಾಮೀಜಿಯವ್ರು ಹೇಳಿದ ಮಾತು ಅಷ್ಟೇ, ಈ ಸಿನಿಮಾ ಭಾರತ ದೇಶದಲ್ಲೇ ಟ್ರೆಂಡ್ ಆಗಬೇಕನ್ನೋದೇ ನಮ್ಮ ಆಸೆ. ನಮಸ್ಕರಿಸ್ತಾ, ಶಿವಣ್ಣ ತಮ್ಮ ಸಮ್ಮುಖದಲ್ಲಿರೋದು, ಅಕ್ಕ ತಮ್ಮ ಸಮ್ಮುಖದಲ್ಲಿರೋದು, ಮತ್ತು ನಮ್ಮ ರಾಜ್ಯದ ಎಲ್ಲ ದಿಗ್ಗಜರಲ್ಲಿದ್ದಾರೆ, ನಿಮ್ಮ ಪತ್ರಿಕೆ ಎಲ್ಲ ಸ್ನೇಹಿತರಲ್ಲಿದ್ದಾರೆ, ಮಾಧ್ಯಮದ ಸ್ನೇಹಿತರು, ಎಲ್ರಿಗೂ ನಮಸ್ಕಾರ. ಖಂಡಿತ ಇದು ಇಂಥ ಹಾಡುಗಳನ್ನು ಹಾಡಲಿಕ್ಕೆ ಒಂದು ಯೋಗ ಇರಬೇಕು ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಇದು ಕೇವಲ ಒಂದು ಸಿನಿಮಾ ಹಾಡಲ್ಲ, ಇದು ಒಂದು ಆತ್ಮದ ಹಾಡು, ಇದು ಜೀವನದ ಹಾಡು, ಜೀವದ ಹಾಡು. ಮತ್ತು ಅದರ ಹಿಂದೆ ಏನೋ ಒಂದು ಶಕ್ತಿ ಇರುತ್ತೆ, ಒಂದು ಪ್ರೇರಣೆ ಇರುತ್ತೆ. ಇಂಥ ಹಾಡುಗಳನ್ನು ಬರೀ ಮನರಂಜನೆಗೆ ಅಂತ ಯಾರೂ ಕೇಳಾರಲ್ಲ. ನಾನು ಬಹಳ ಗೌರವಿಸುವಂತಹ ವ್ಯಕ್ತಿತ್ವ, ಸಂಗೀತ ನಿರ್ದೇಶಕರಾದಂತಹ ಅರ್ಜುನ್ ಜನ್ಯ ಅವರು ಈ 45 ಸಿನಿಮಾ ಏನಿದೆ, ಇದು ಸುಮ್ಮನೆ ಒಂದು ಸಿನಿಮಾ ಅಂತ ಅವರು ಮಾಡ್ತಿಲ್ಲ. ಅವರ ಇಡೀ ಜೀವನದ ಒಂದು ಕನಸು ಇದು ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ 200 ಸಿನಿಮಾಗಳಿಗೆ ಸಂಗೀತ ಮಾಡಿರುವಂಥ ವ್ಯಕ್ತಿ ಹಗಲು ರಾತ್ರಿ ಒಂದು ವಿಷಯದ ಹಿಂದೆ ಇಷ್ಟೊಂದು ಏಕಾಗ್ರತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೂ ಶಿವನ ಪ್ರೇರಣೆ ಇದೆ ಅಂತ ನನಗನ್ಸುತ್ತೆ. ಯಾಕಂದರೆ ನಾನು ಈ ಸಿನಿಮಾ ತುಣುಕುಗಳನ್ನು ನೋಡಿದ್ದೀನಿ. ಇದು ಕೇವಲ ಸುಮ್ಮನೆ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ಟಿಕೆಟ್ ತೊಗೊಂಡು ಒಂದು ಸಿನಿಮಾ ಅಲ್ಲ, ಇದು ತಮ್ಮನ್ನು ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗೋದು. ನಾನು ಹೇಳ್ದಂಗೆ ಅಂಥ ಒಂದು ದೊಡ್ಡ ವಿಷಯವನ್ನು ಇಲ್ಲಿ ನಮ್ಮ ಅರ್ಜುನ್ ಜನ್ಯ ಅವರು ತರ್ತಾ ಇದ್ದಾರೆ. ಅಂಥ ಸಿನಿಮಾಗೆ
ಯಾರಾದರೂ ಹಾಡಬಹುದಿತ್ತು, ಆದರೆ ಅವ್ರಿಗೊಂದು ಪ್ರೇರಣೆ ಶಿವನೇ ಕೊಟ್ಟನೇನೋ ಬಹುಶಃ ನಾನು ಹಾಡಬೇಕು ಅಂತ ನನಗನ್ಸುತ್ತೆ. ಯಾಕಂದರೆ ಈ ಕಥೆ ಆ ರೀತಿದು, ವಿಷಯ ಆ ರೀತಿದು. ಗುರುಗಳ ಪಾದಾರವಿಂದಕ್ಕೆ ಪೊಡಮಾಡುತ್ತಾ, ಹಾಗೆ ನಮ್ಮ ಪ್ರೀತಿಯ ಶಿವಣ್ಣ ಮತ್ತು ಗೀತಕ್ಕ ಅವ್ರಿಗೆ ನಮಸ್ಕಾರ. ಚಿತ್ರದ ಮತ್ತು ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರೇ, ಬಂಧುಗಳೇ, ನಾನು ಏನೇನು ಹೇಳಬೇಕು ಅಂತಿದ್ನೋ ಅದನ್ನೆಲ್ಲ ವಿಜಯ್ ಪ್ರಕಾಶ್ ಸರ್ ಹೇಳಾಯಿತು. ಒಬ್ಬ ಚಿತ್ರ ಸಾಹಿತಿ ಸಿನಿಮಾ ನಿರ್ದೇಶಕ ಆದರೆ ನಿರ್ದೇಶನದ ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ನನ್ನ ಹಾಡುಗಳು ಚೆನ್ನಾಗಿರಬೇಕು ಅಂತ ಚಿತ್ರ ಸಾಹಿತ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾನೆ. ಅದಕ್ಕೆ ಉದಾಹರಣೆ ನಾನು ಇದ್ದೀನಿ, ಭೀಮನ್ ಅವರು ಇದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಒಬ್ಬ ಬರಹಗಾರ, ಸಂಭಾಷಣೆ ಬರಹಗಾರ ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ಹೊರಟಾಗ ನನ್ನ ಸಿನಿಮಾ ಡೈಲಾಗ್ ಹಿಂಗಿರಬೇಕು ಹಂಗಿರಬೇಕು ಅಂತ ಆ ಡೈಲಾಗ್ ಮೇಲೆ ಒಂದು ಎಕ್ಸ್ಟ್ರಾ ಎನರ್ಜಿ ಇರುತ್ತೆ. ಸೊ ಎಲ್ಲವೂ ಅವ್ರವ್ರ ಕ್ಷೇತ್ರದಲ್ಲಿ ಹೆಚ್ಚು ಎನರ್ಜಿ ಹಾಕುವಂಥದ್ದು. ನಾನು ಈ ಸಿನಿಮಾದಲ್ಲಿ ನೋಡಿದ್ದು ಆರಂಭದಿಂದ ಅರ್ಜುನ್ ನೋಡ್ತಾ ಇದ್ದೀನಿ, ಹಾಡು ಯಾವಾಗ ಮಾಡ್ತಾವನಪ್ಪ ಅರ್ಜುನ್ ಅಂತ. ಹಾಡು ಬಗ್ಗೆ ಪ್ರಶ್ನೆನೇ ಇಲ್ಲ. ಸಿನಿಮಾ ಕತೆ ಆ ಶಾರ್ಟು ಸೀನು ಇದೇ ಡಿಸ್ಕಷನ್ನು. ಸುಮಾರು 1 ವರ್ಷ ಆಯಿತು ನಾನು ಇದ್ರ ಟ್ರಾವೆಲ್, ಇನ್ನೂ ದೊಡ್ಡದು ಅರ್ಜುನ್ದು ಟ್ರಾವೆಲ್. ನೋಡ್ತಾ ಅಣ್ಣ ಈ ಶಾರ್ಟ್ ಇದೇನು ಯಾವುದೋ ಒಂದು ಟ್ರೈಲರ್ ಮಾಡಿದ್ವಿ, ಶೂಟಿಂಗು ಇದು ಬರೀ ಅದೇ, ಸರಿ ಹಾಡು ಬಗ್ಗೆ ಏನು ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಅಂತ. ಆಮೇಲೆಲ್ಲ ಸಿನಿಮಾ ಎಲ್ಲ ಆಯಿತು. ಈಗ ಹಾಡಿನ ವಿಷಯಕ್ಕೆ ಬಂದರೆ ಇದಾಗಲಿ ಇನ್ನೂ ಬೇರೆ ಇನ್ನೊಂದು ಹಾಡು ಇದೆ, ನಾನು ಬರೆದಿರೋ ಹಾಡೆ. ತುಂಬ ನಾನು ಕೇಳಿ ಯೂಶ್ವಲಿ ಯಾವ್ದಾದ್ರು ಒಂದು ಹಾಡು ಬರೆದು ಅದು ಹಾಡಾದ್ಮೇಲೆ ಹೆಚ್ಚು ಅದನ್ನು ನಾವು ಎಂಜಾಯ್ ಮಾಡೋಕ್ಕೆ ಹೋಗೋದಿಲ್ಲ. ಮತ್ತು ಬೇರೆ ಹಾಡು ಬರೆಯುವಾಗ ಅದೇನೋ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ ಅಂತ. ಬಟ್ ನಾನು ಕೇಳಿ ಆ ಹಾಡು ಕಳಿಸಿ ಅರ್ಜುನ್, ಹಾಡು ಕಳಿಸಿ ಅಂಥೇಳಿ ಕಳಿಸ್ಕೊಂಡು ಕೇಳಿ ಎಂಜಾಯ್ ಮಾಡಿದಂಥ ಹಾಡು 45 ಸಿನಿಮಾ ಹಾಡು. ಮಾಧ್ಯಮದವ್ರಿಗೆ ನಮಸ್ಕಾರ. ಇವತ್ತು ಏನು ಮಾತಾಡಬೇಕು ಅಂತ ನನಗೆ ಆಗ್ತಾಯಿಲ್ಲ. ಯಾಕಂದರೆ ಈ ನಮ್ಮ 45 ಚಿತ್ರ ಯಾರನ್ನು ಕರ್ಕೊಂಬರ್ತಾ ಇದೆಯೋ ಬೆಂಗಳೂರು ನನಗೊಂದು ಗೊತ್ತಾಗ್ತಾ ಇಲ್ಲ. ಸ್ವಾಮೀಜಿಗೆ ಒಂದೇ ಒಂದು ಮಾತಾಡಿದ್ದು, ಸ್ವಾಮಿ ಈ ಥರ ಈಶ್ವರಂದು ಒಂದು ಸಾಂಗ್ ಇದೆ, ನೀವು ರಿಲೀಸ್ ಮಾಡಿ ಸ್ವಾಮಿ ಅಂತ. ಆರ್ಯಪ್ಪ ಆರೆ ಬೇಟ ಅಂದರು. ಅಂದರೆ ಈ ಪಿಕ್ಚರು ಎಷ್ಟು ಪವರ್ಫುಲ್ಲಾಗಿ ಎಲ್ಲನೂ ಕರ್ಕೊಂಬರ್ತಾ ಇದೆ ಅಂತ. ಅವರಿರೋ ಡೆಲ್ಲಿಯಲ್ಲಿ, ಹರಿದ್ವಾರು ಡೆಲ್ಲಿಯಲ್ಲಿ, ಅವ್ರಿಗೆ ಟೈಮೇ ಇಲ್ಲ. ನಾನು ಒಂದೇ ಒಂದು ಸಲ ನಾನು ಹೋಗ್ಬಿಟ್ಟು ಸ್ವಾಮಿ ರಿಕ್ವೆಸ್ಟ್ ಮಾಡ್ಕೊಂಡು ಬನ್ನಿ ಅಂದರೆ ಡೈರೆಕ್ಟ್ ಆಯ್ತಪ್ಪ ನಾನು ಬರ್ತೀನಿ, ಬಂದು ನಿಮ್ಗೆ ಸಾಂಗ್ ಮಾಡಿಬಿಟ್ಟು ಹೋಗ್ತೀನಿ ಅಂತೇಳಿ ಬಂದರು. ಸ್ವಾಮಿ ಧನ್ಯವಾದ ಸ್ವಾಮಿ, ಧನ್ಯವಾದ. ಮತ್ತು ಇನ್ನು ನಾನು ಶಿವಣ್ಣ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಶಿವಣ್ಣ ಗೀತಾಕಾರರು ಇವಾಗೂ ಫಸ್ಟು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಈ ಸಾಂಗ್ ಆಡಿದವರು ನಮ್ಮ ಪ್ರಕಾಶ್ ಸರ್ ನಮಸ್ಕಾರ ಸರ್. ಇಲ್ಲ ಸರ್, ಇದು ಸಾಂಗು ಫುಲ್ ನಿಲ್ಲತ್ತೆ ಸರ್, ಇಂಡಿಯಾದಲ್ಲಿ ನಿಲ್ಲತ್ತೆ ಸರ್ ನಿಮ್ಮದು ಕಂಠ ಇದು. ಸರ್ ನಮಸ್ಕಾರ ಸರ್. ಹಾಂ ಸರ್ ಚೆನ್ನಾಗಿ ಬರ್ತಿದ್ದೀರಾ ಸರ್, ನಿಜವಲ್ಲೂ ತುಂಬ ಸಂತೋಷ ಆಯಿತು. ಇನ್ನು ಇವತ್ತು ಉಪೇಂದ್ರ ರಾಜ್ಬಿಸೆಟ್ ಇದ್ದಿದ್ರೆ ತುಂಬ ಸಂತೋಷ ಆಗ್ತಾಯಿತ್ತು ನಮಗೂ, ಅರ್ಜುನ್ ಸರ್ಗೆ. ಇವತ್ತು ಒಂದು ನನಗೆ ಗೊತ್ತಿದ್ದಂಗೆ ಇವಾಗ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಹಬ್ಬ ಥರ ನಮ್ಗೆ ಇವಾಗ ಅನ್ಸುತ್ತೆ ಸರ್. ದೈವಿಕ ಅನುಭವ ಇವತ್ತು ಕ್ರಿಯೇಟ್ ಮಾಡಿದ್ದು ನಮ್ಮ ಮಹಾರಾಜ್ ಶ್ರೀಜಿಯವರು. ಅವ್ರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು. ಇಷ್ಟ ಅದ್ಭುತವಾದದಿಂದ ಜಗತ್ ಪ್ರಸಿದ್ಧಿಯಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅವರೇ ಹೇಳಿದಾಗೆ ಪ್ರಕಾಶಮಾನವಾಗಿ ವಿಜಯ್ ಪ್ರಕಾಶ್ ಅವರು ಹಾಡಿರೋ ಈ ಹಾಡು ಬೆಳಗುತ್ತೆ ಅಂತ ಹೇಳಿದ್ರು, ಆ ರೀತಿಯಾಗಲಿ ಅಂತ ವಿಶ್ ಮಾಡ್ತೀವಿ ಮತ್ತೊಂದು ಸಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.